ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೌದೆ ಒಲೆಯಲ್ಲಿ ತಲೆಕಾಲು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ನಿಮಗೆ ಮಸಾಲೆ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ನೀವು ಪುದೀನ ಹಚ್ಚಿಟ್ಕೊಂಡು ಪುದೀನ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ. ಅದಾದಮೇಲೆ ತಲೆಕಾಲು ತೊಳೆದಿಡ್ತೀರಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪು ಹಾಕಿ ಒಂದು 30 ಮಿನಿಟ್ಸ್ ಆದರೂ ಬೇಯಬೇಕು. ಯಾಕೆಂದರೆ ತುಂಬ ಜಾಸ್ತಿ ಬೇಯಬೇಕು. ನಾವು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಇನ್ನೂ ನಿಧಾನ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಬರುತ್ತೆ ಒಲೆಯಲ್ಲಿ ಮಾಡಿದ್ರೆ ಅಂಥೇಳಿ ನಾವು ಒಲೆಯಲ್ಲಿ ಮಾಡ್ತಿದ್ವಿ. ಹಂಗೆ ಹಾಕಿಟ್ಟು ನೀವು ಮುಚ್ಚಳ ಮುಚ್ಚಿಟ್ಟು ಬೇಯಿಸಬೇಕು. ಒಂದು 30 ಮಿನಿಟ್ಸ್ ಬೇಯಿಸಿದ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಅದಕ್ಕೆ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಬಿಡಿ. ಮುಂಚೆನೇ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಹಾಕೋಕ್ಕಿಂತ ಮುಂಚೆ ನಮ್ಮನೆ ಸುತ್ತ ಏನಿದೆ ಅಂತ ತೋರಿಸ್ತೀನಿ. ನಮ್ಮನೆ ಸುತ್ತ ತುಂಬ ಗಿಡಗಳನ್ನ ಹಾಕಿದ್ದೀವಿ ನಾವು. ಎಷ್ಟೊಂದು ಹೂವಿನ ಗಿಡಗಳಿದೆ. ನಮ್ಮ ಅಜ್ಜಿ ಅದ್ರ ಜೊತೆಗೆ ಫುಲ್ಲು ಎಲೆ ಎಲ್ಲ ಬೆಳ್ಕೊಂಡಿದ್ದಾರೆ. ಅರ್ಶಿಣದ ಗಿಡ, ಏನೇನು ಗಿಡ ಸಿಗುತ್ತೋ ಎಲ್ಲ ಗಿಡ ಹಾಕ್ಕೊಂಡಿದ್ದಾರೆ. ಬಸ್ಸಲ್ಲಿ ಹೋಗ್ಬೇಕು ಯಾರೋ ಕೇಳ್ತಿದ್ರಂತೆ, ಅದನ್ನ ಕೂಡ ಅವತ್ತು ಕೂತ್ಕೊಂಡು ಹೇಳ್ತಾಯಿದ್ರು, ಯಾರೋ ಕೇಳ್ತಾಯಿದ್ರು ನನಗೆ ಅಂತ ಹೇಳಿಬಿಟ್ಟು. ಇದೇ ಅರ್ಶಿಣ ಗಿಡ ನಾನು ಇವಾಗ ತೋರಿಸ್ತಾ ಇದ್ದೀರಲ್ಲ, ಇದು ಅರ್ಶಿಣದ ಗಿಡ. ಕೆಳಗಡೆ ಫುಲ್ ಪುದೀನ ಹಾಕಿದ್ದೀವಿ. ಇದು ಎಲೆ. ಈ ಥರದ್ದು 3-4 ಗಿಡ ಇದೆ. ನಾವು ಏನಾದರೂ ಬೇಕಂದರೆ ಎಲೆ ಕೂಡ ಅಲ್ಲೇ ಕಿತ್ಕೊಂಡ್ಬಿಡ್ತೀವಿ. ಆಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಇವಾಗ ಇದೆಲ್ಲ ನಾವು 20 ಮಿನಿಟ್ಸ್ ಆಯಿತು. ಅದಕ್ಕೆ ನೀವು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಎಷ್ಟು ನೀರು ಬೇಕೋ ಅಷ್ಟು ಹಾಕಿಸಿ, ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವಿಲ್ಲಿ ಬೇಯಿಸ್ಕೊಳ್ಬೋದು. ಸೊ ಹಂಗೆ ಮಾಡಿಕೊಂಡ್ರೆ ಅಷ್ಟೇ, ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಲೆಯಲ್ಲೇ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದ್ರದ್ದು ಮಸಾಲೆ ಹೇಗೆ ನಾನು ರೆಡಿ ಮಾಡಿದೆ ಅಂತ ಬೇಕು ಅಂತ ಹೇಳಿದ್ರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ಹೋಗಿ ನೋಡ್ಕೊಳ್ಬೋದು. ಇದೇ ಥರ ಇನ್ನೂ ತುಂಬ ರೆಸಿಪೀಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.